ಎಲ್ರಿಗೂ ನಿಜ ಹೇಳಬೇಕು ಅಂತಂದರೆ ತುಂಬ ಭಯ ಆಗ್ತಿದೆ. ಏನು ಮಾತಾಡಲಿ ನಾನು? ಇಷ್ಟೊಂದು ಸಾಧಕರ ಮಧ್ಯೆ, ಅದರ ಜೊತೆಗೆ ಇಷ್ಟೊಂದು ಸಾಧಕರು, ಇಷ್ಟೊಂದು ಗಣ್ಯರು ತುಂಬ ಅತ್ಯದ್ಭುತವಾಗಿ ಮಾತಾಡಿದ್ದಾರೆ. ಆದರೂ ನನ್ನನ್ನು ಕೇಳಿದ್ದೀರಾ, ಹಾಗಾಗಿ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ತೀನಿ. ಸುಧಾ ಅವ್ರ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅವರು ಮಾಡ್ತಿರೋ ಈ ಒಂದು ಕೆಲಸ ಏನಿದೆ ಇದು ನಿಜಕ್ಕೂ ತುಂಬ ಶ್ಲಾಘನೀಯ. ಇವರೇ ಸಾಧಕಿ, ಆದರೆ ಅವರು ಅಲ್ಲೇ ನಿಂತಿಲ್ಲ. ಹೊಸ ಪ್ರತಿಭೆಗಳಿಗೆ, ಹೊಸ ಸಾಧಕರನ್ನು ಅವರು ಗುರುತಿಸಿ ಅವರು ಈ ಒಂದು ಪ್ರಶಸ್ತಿ ಏನು ಕೊಡ್ತಾ ಇದ್ದಾರೆ, ಇದು ನಿಜಕ್ಕೂ ತುಂಬ ಪ್ರಶಂಸನೀಯ. ಆಗಲಿಂದ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಕಷ್ಟು ಬಾರಿ. ನಮ್ಮ ಹರ್ಷಿಕ್ ಅವರು ಮಾತಾಡಿದ್ರು, ಇಂದ್ರಜಿತ್ ಸರ್ ಅವರು ಹೇಳಿದ್ರು. ಇದು ಪ್ರಾರಂಭ ಮಾಡಿದ್ದು ನಮ್ಮ ಸಂತೋಷ್ ಸರ್ ಅವರು. ಆಸೆ, ದುರಾಸೆ, ತೃಪ್ತಿ, ಇದು ಒಂದು ಏನು ಆಸೆ ಅಂದರೆ, ಏನು ದುರಾಸೆ ಅಂತಂದರೆ, ಏನು ತೃಪ್ತಿ ಅಂತಂದರೆ, ಇದು ಒಂದು ನಾವು ಚರ್ಚೆ ಮಾಡುವಂಥ ವಿಷಯ. ಕೆಲವರಿಗೆ ಆಸೆ ಏನಿರುತ್ತೋ ಅದು ಇನ್ನೊಬ್ಬರಿಗೆ ಅದು ದುರಾಸೆ ಅಂತ ಅನ್ನಿಸ್ಬಹುದು, ಮತ್ತೊಬ್ಬರಿಗೆ ಅದು ತೃಪ್ತಿ ಅಂತ ಅನ್ನಿಸ್ಬಹುದು. ಏನು ತೃಪ್ತಿ? ಹರ್ಷಿಕ್ ಅವರು ಒಂದು ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ನಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ಏನೋ ಒಂದಿರುತ್ತೆ, ಒಂದಿಷ್ಟು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಬೇರೆಯವ್ರ ಜೊತೆಯಲ್ಲಿ ಹಂಚ್ಕೊಂಡಾಗ ಅಥವಾ ಸಮಾಜದ ಜೊತೆಯಲ್ಲಿ ಹಂಚ್ಕೊಂಡಾಗ ಆವಾಗ ನಮಗೆ ಸಿಗುವಂಥ ತೃಪ್ತಿ ಇದೆಯಲ್ಲ, ಅಥವಾ ಆವಾಗ ನಮಗೆ ಸಿಗುವಂಥ ಒಂದು ಸಂತೋಷ ಏನಿದೆ, ಅದು ನಿಜವಾದ ತೃಪ್ತಿ. ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ, ನಾನು ಒಂದು ಚಪಾತಿ ತಿಂತೀನಿ ಊಟ ಮಾಡುವಾಗ, ಯಾರೋ ಬರ್ತಾರೆ, ಅರ್ಧ ಚಪಾತಿ ಅವ್ರಿಗೆ ಕೊಟ್ಟಾಗ ಅರ್ಧ ಚಪಾತಿಯಲ್ಲಿ ನಿಜ ಹೇಳಬೇಕು ಅಂತಂದರೆ ನನ್ನ ಹೊಟ್ಟೆ ತುಂಬಲ್ಲ, ಆದರೆ ಆ ತೃಪ್ತಿ ಅನ್ಸಿರುತ್ತಲ್ಲ, ಆ ತೃಪ್ತಿಯಿಂದ ಹೊಟ್ಟೆ ತುಂಬುತ್ತೆ. ಇದು ತೃಪ್ತಿ. ದುರಾಸೆ ಅಂತಂದರೆ ಏನು? ಇನ್ನೂ ಬೇಕು, ಮತ್ತಷ್ಟು ಬೇಕು, ಬೇಕು ಬೇಕು ಬೇಕು. ಏನು ಬೇಕು? ಇಂದ್ರಜಿತ್ ಸರ್ ಅವರು ಹೇಳಿದ್ರು, ನ್ಯಾಷನಲ್ ಅವಾರ್ಡ್ ಬೇಕು, ಆಸ್ಕರ್ ಬೇಕು. ಇದು ಆಸೆ, ಅಭಿಲಾಷೆ, ಕನಸು, ಡ್ರೀಮ್ ಬಿಗ್ ಅಂತ ಹೇಳ್ತೀವಿ. ದುರಾಸೆನ ಅದು? ಇಲ್ಲ. ಆದರೆ ಭ್ರಷ್ಟಾಚಾರದಿಂದ ಅದನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ದುರಾಸೆ. ಹಾಗಾಗಿ ಇವತ್ತು ಈ ಎಲ್ಲ ವಿಷಯಗಳು, ನಾನು ಸಾಕಷ್ಟು ವಿಷಯಗಳನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ಈ ಒಂದು ಪ್ರಶಸ್ತಿಯ ಜೊತೆಗೆ. ಈ ಆಸೆ, ದುರಾಸೆ, ತೃಪ್ತಿ, ಇದೆಲ್ಲದರ ಒಂದು ನಾವು ಹೀಗೇ ಇರಬೇಕು, ಬೇರೆಯವರು ಏನು ಅನ್ಕೊಳ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಇದು ತೃಪ್ತಿ ಅಂತ ನಾವು ಅಂದ್ಕೊಳ್ಳೋದು ಯಾವಾಗ? ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಇದ್ದಾಗ. ದಲೈ ಲಾಮಾ ಅವರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಚಿಂತನೆಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಮಾತುಗಳಾಗ್ತವೆ. ನಿಮ್ಮ ಮಾತುಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಕ್ರಿಯೆಗಳಾಗ್ತವೆ. ನಿಮ್ಮ ಕ್ರಿಯೆಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಅಭ್ಯಾಸಗಳಾಗ್ತವೆ. ನಿಮ್ಮ ಅಭ್ಯಾಸಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ. ನಿಮ್ಮ ವ್ಯಕ್ತಿತ್ವದತ್ತ ನಿಮ್ಮ ಗಮನ ಇರಲಿ, ಅದು ನಿಮ್ಮ ಭವಿಷ್ಯ ಆಗುತ್ತೆ. ಹಾಗೂ ನಿಮ್ಮ ಭವಿಷ್ಯ ನಿಮ್ಮ ಜೀವನ ಆಗುತ್ತೆ. ಹಾಗಾಗಿ ನಮ್ಮ ಚಿಂತನೆಗಳು ತುಂಬ ಮುಖ್ಯ. ನಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿರಲಿ, ಆಗ ನಾವು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕರಾಗ್ತೀವಿ, ಪ್ರೇರಣೆ ಆಗ್ತೀವಿ. ಇವತ್ತು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ, ಈ ಒಂದು ಪ್ರಶಸ್ತಿ ಕೊಟ್ಟಿರೋದಕ್ಕೆ ಸಂತೋಷ್ ಸರ್ ಅವರು ಹಾಗೂ ಡಾಕ್ಟರ್ ನಾಲ್ಗತ್ತಿಯವರು, ಅವ್ರ ಜೊತೆಯಲ್ಲಿ ನಾನು ಇವತ್ತು ಈ ವೇದಿಕೆ ಹಂಚ್ಕೊಂಡಿರೋದು ನಿಜಕ್ಕೂ ನನಗೆ ತುಂಬ ತುಂಬ ಸಂತೋಷ. ಧನ್ಯವಾದ.